ಹಾಯ್ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಸೊ ಇವತ್ತಿನ ನನ್ನ ಪ್ರಾಫಿಟ್ ತೋರಿಸೋದಕ್ಕೋಸ್ಕರ ನಾನು ಕಾಲ್ ಮಾಡಿದ್ದೀನಿ. ಸೊ ನನ್ನ ಕ್ಯಾಪಿಟಲ್ ನೋಡ್ತಾ ಇದ್ದೀರಾ, ಫಸ್ಟು 1,01,023 ರೂಪೀಸ್ ಇದೆ, 23.30 ಪೈಸಾ ಇದೆ. ಸೊ ಇಟ್ಸ್ ಓಕೆ. ನೋಡ್ತಾ ಇದ್ದೀರಾ, ನನ್ನ ಪ್ರಾಫಿಟ್ ಬಂದ್ಬಿಟ್ಟು ಇವತ್ತು 3,052 ರೂಪಾಯಿ ಪ್ರಾಫಿಟ್ ಆಗಿದೆ. ಸೊ ನಾನು ಮಾಡಿರ್ತಕ್ಕಂಥ ಟ್ರೇಡ್ಸ್ ಏನಿದೆ, ಇಲ್ಲಿ ನೀವು ನೋಡ್ದಂಗೆ ಓನ್ಲಿ 5 ಪೊಸಿಷನ್ಸ್ ನಾನು ತೊಗೊಂಡಿದ್ದೀನಿ. ಸೊ ಇಲ್ಲಿ 5 ಪೊಸಿಷನ್ಸ್ ಇದೆ. 10,875 ಸಿ ಇ, 10,800 ಪಿ ಇ, 800 ಸಿ ಇ, 750 ಸಿ ಇ ಮತ್ತು 725 ಪಿ ಇ ಇದೆ. ಸೊ ಇವತ್ತು ಆರ್ಡರ್ಸಲ್ಲಿ ನಾವು ನೋಡೋಣ ನಾನು ಏನೇನು ಯಾವುದ್ಯಾವುದು ಎಕ್ಸಿಕ್ಯೂಟ್ ಆಗಿದೆ ಅಂಥೇಳಿ. ಫ್ರೆಂಡ್ಸ್, ಬೆಳಿಗ್ಗೆ 9:50ಕ್ಕೆ ಸೊ 10,800 ಸಿ ಇ ಸೆಲ್ ಮಾಡಿದ್ದೆ, 2 ಲಾಟು 46 ರೂಪಾಯಿಗೆ. ಸೊ 10,875 ಸಿ ಇ ಬೈ ಮಾಡಿದ್ದೆ, ಓನ್ಲಿ ಎಡ್ಜಿಂಗ್ ಪರ್ಪಸ್ ಆಗಿ 16 ರೂಪೀಸ್. ಸೊ ಮತ್ತು 10,800 ಪಿನೂ ಕೂಡ ಸೆಲ್ ಮಾಡಿದ್ದೆ, 28 ರೂಪೀಸಿಗೆ. ಸೊ ಆಗ ನನ್ನ ಮಾರ್ಕೆಟ್ ಎಷ್ಟು ನಡೀತೈತೆ ಅಂದರೆ 10,830 ಸಮಥಿಂಗ್ ನಡೀತೈತೆ, ಅಂದರೆ 30 ಪಾಯಿಂಟ್ಸ್ ಅಪ್ಪಲ್ಲಿತ್ತು. ಸೊ ಬಟ್ ನಾನಿವತ್ತು ಗೆಸ್ ಮಾಡಿದ್ದು ಡೌನ್ ಸೈಡ್ ಬರುತ್ತೆ, ಶೋರ್ಲಿ ಅಪ್ ಸೈಡ್ ಹೋಗಲ್ಲ ಅನ್ನೋ ಕಾರಣಕ್ಕೋಸ್ಕರ 30 ಪಾಯಿಂಟ್ಸ್ ಇನ್ನೂ ಇಂದ ಮನಿನೇ ನಾನು ಸಿ ಇ ಪಿನ ಸೆಲ್ ಮಾಡಿದ್ದೆ. ಸೊ ರೀಸನ್ ಬಂದ್ಬಿಟ್ಟು ಅಷ್ಟೇ, ಸೊ ಮಿಡ್ ಕ್ಯಾಪ್ 50 ಆಲ್ ಟೈಮ್ ಐಯಲ್ಲಿತ್ತು, ಕೆಳಗಡೆ ಸಪೋರ್ಟ್ ಕೂಡ ಇತ್ತು. ಸೊ ಆ ಕಾರಣಕ್ಕೋಸ್ಕರ ಎರಡರ ಮಧ್ಯೆ ಪ್ರೈಸ್ ಇರುತ್ತೆ ಅನ್ನೋ ಒಂದು ರೀಸನಿಗೋಸ್ಕರ ನಾನು 10,800 ಸಿ ಇ ಪಿನ ಸೆಲ್ ಮಾಡಿದ್ದೆ. ಸೊ ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಾ 10,725 ಪಿನ ಎಡ್ಜಿಂಗ್ ಪರ್ಪಸ್ ಅಲ್ಲೇ, ಅಂದರೆ 28 ರೂಪೀಸಿಗೆ ನಾನು ಸೆಲ್ ಮಾಡಿದ್ದೆ, 10 ರೂಪೀಸ್ 95 ಪೈಸಾಗೆ ಮತ್ತು ಒಂದು ಎಡ್ಜಿಂಗ್ ಪರ್ಪಸ್ಸಾಗಿ ಬೈ ಮಾಡಿದ್ದೀನಿ. ಸೊ ಬಟ್ ಅದಾದ ತಕ್ಷಣ ನಾನು ಯಾವುದೇ ರೀತಿಯಾದಂಥ ಅಡ್ಜಸ್ಟ್ಮೆಂಟ್ ಮಾಡ್ತಕ್ಕಂಥ ಅವಶ್ಯಕತೆ ಬರಲಿಲ್ಲ. ಸೊ ಮತ್ತು 1:30 ಮೇಲ್ಗಡೆ ನೋಡ್ತಾ ಇದ್ದಲ್ವ, 10,800 ಸಿ ಇ ನಾನು ಎಷ್ಟಕ್ಕೆ ಸೆಲ್ ಮಾಡಿದ್ದೆ, ಬೆಳಿಗ್ಗೆ 46 ರೂಪಾಯಿಗೆ ನಾನು ಸೆಲ್ ಮಾಡಿದ್ನೋ ಅದು 5 ರೂಪೀಸ್ ನಡೀತಾ ಇತ್ತು. 5 ರೂಪೀಸ್ 15 ಪೈಸಾಗೆ ನಾನು ಅದನ್ನು ಬುಕ್ ಮಾಡಿಕೊಂಡೆ. ಸೊ ಆಗ ಆಲ್ರೆಡಿ ನನಗೆ 5,000 ಸಮಥಿಂಗ್ ನಿಯರ್ ಬೈ 6,000 ಅದರಲ್ಲಿ ನನಗೆ ಪ್ರಾಫಿಟ್ ಆಗಿತ್ತು. ಸೊ ಲಾಸಸ್ ಏನು ಕಾಣಿಸಿದ್ದಿಲ್ಲ, ನಾನು ಅಡ್ಜಸ್ಟ್ಮೆಂಟ್ ಮಾಡೋ ಟೈಮಲ್ಲಿ 2,000 ಸಮಥಿಂಗ್ ನನಗೆ ಪ್ರಾಫಿಟಲ್ಲೇ ಇತ್ತು. ಬಟ್ ಏನಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಿದೆ ಅಂದರೆ, ಆಲ್ರೆಡಿ ನನ್ನ ಬ್ರೇಕ್ ಈವನ್ ಹತ್ರ ಬಂದಿತ್ತು, ಅಂದರೆ ಮಾರ್ಕೆಟ್ ಫುಲ್ ಡೌನ್ ಆಗಿತ್ತು. 10,750 760 ಸಮಥಿಂಗ್ ನಡೀತಾ ಇತ್ತು, 760 ನಡೀತಾ ಇತ್ತು. ಸೊ ಆಗ ನನ್ನ ಸೇಫ್ಟಿ ಪರ್ಪಸ್ ಆಲ್ರೆಡಿ 1:30 ಆಗಿದ್ದರಿಂದ ಇನ್ನು ಉಳಿರ್ತಕ್ಕಂಥದ್ದು ಕೇವಲ 1.5 ತಾಸು ಮಾತ್ರ ಟ್ರೇಡಿಂಗ್ ಅವರ್ಸ್ ಇತ್ತು. ತುಂಬ ವೇಟ್ ಮಾಡಿದೆ ಮೇಲ್ಗಡೆ ಬರ್ಬೋದು ಅಂತಂದೇಳಿ ಸಪೋರ್ಟ್ ಇದ್ದ ಕಾರಣ. ಬಟ್ ಮಾರ್ಕೆಟು ಅಪ್ಸೈಡ್ ಮೂಮೆಂಟ್ ಕೂಡ ಯಾವುದೇ ಸಿಚುವೇಷನ್ಸ್ ಕಾಣಿಸ್ತಿಲ್ಲ. ಆ ಕಾರಣದಿಂದ ನಾನು 800 ಸಿ ಇನ ಎಕ್ಸಿಟ್ ಆಗಿಬಿಟ್ಟು 10,750 ಸಿ ಇನ 32 ರೂಪೀಸ್ಗೆ ಮತ್ತೆ ಸೆಲ್ ಮಾಡಿದೆ. ಮೀನ್ಸ್ ಒಂದು ಲೆಗ್ ನಾನೇನು ಸಿ ಲೆಗ್ನ ಸೆಲ್ ಮಾಡಿದ್ದು ಕಟ್ ಮಾಡಿದ್ನಲ್ವ, ಸೊ ಆ ಪ್ಲೇಸ್ಗೆ 10,750 ಸಿ ಇನ 32 ರೂಪೀಸ್ಗೆ ನಾನು ಸೆಲ್ ಮಾಡಿದೆ. ಮತ್ತು ಅಲ್ಲಿಂದ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಮಾಡಲಿಲ್ಲ. ಮತ್ತು ಮೇಲ್ಗಡೆ ನೋಡ್ತಾ ಇದ್ದೀರಾ 2:42 10,750 ಸಿ ನಾನು ತೊಗೊಂಡಿದ್ನಲ್ವ, ಅದನ್ನು ಓನ್ಲಿ 11 ರೂಪೀಸಿಗೆ ಎಕ್ಸಿಟ್ ಆದೆ. ಏನಕ್ಕೆ ಅಂದರೆ, ಇನ್ನು 3 ಗಂಟೆ ಮೇಲ್ಪಟ್ಟು ತುಂಬ ಹೈ ವ್ಯಾಲಟಿಲಿಟಿ ಇರುತ್ತೆ. ಯಾವುದೇ ಇಂಡೆಕ್ಸ್ ಆಗಿರ್ಬೋದು, ಮೇ ಬಿ ಬರ್ಬೋದು, ಬರದೇ ಇರ್ಬೋದು, ಬಟ್ ನನ್ನ ಪ್ರಾಫಿಟ್ ಎಲ್ಲ ಹೊರಟೋಗ್ಬೋದು. ಆ ರೀಸನ್ಗೋಸ್ಕರ ಇವತ್ತು ಸೈಡ್ ವೇಸ್ ಯಾವತ್ತು 1:30-2 ಗಂಟೆ ಮೇಲ್ಪಟ್ಟು ಸೈಡ್ ವೇಸ್ ಇರುತ್ತೋ ಅವತ್ತು 3 ಗಂಟೆ ಮೇಲ್ಪಟ್ಟು ವ್ಯಾಲಟಿಲಿಟಿ ಬರ್ತಕ್ಕಂಥ ಚಾನ್ಸಸ್ ತುಂಬ ಹೈ ಇರುತ್ತೆ. ಆ ರೀಸನಿಗೋಸ್ಕರ ನಾನು 11 ರೂಪೀಸಿಗೆ ಎಕ್ಸಿಟ್ ಆದೆ. ಬಟ್ ಈಗ ಅದು ಜೀರೋ ಆಗಿದೆ, ನೋ ಇಶ್ಯೂ. ಜೀರೋ ಆಗಿದ್ದರೆ ನನಗೆ ಫುಲ್ ಪ್ರಾಫಿಟ್ ಸಿಗುತ್ತೆ, ಸಿ ಎಲ್ ಸಿಗ್ತಾ ಇತ್ತು ಅಂತ ನಾನು ಅನ್ಕೋಬೋದು. ಬಟ್ ಅಲ್ಲಿ ಮೇಲ್ಗಡೆ ನೋಡಿ 55, ಅಂದರೆ 10,800 ಪಿನ 55 ಇತ್ತು ಆಗ 11 ರೂಪೀಸಿಗೆ ಎಕ್ಸಿಟ್ ಆದಾಗ. ಬಟ್ ಅದು ಕ್ಯಾನ್ಸಲ್ ಆಯ್ತು, ಆರ್ಡರ್ ಎಕ್ಸಿಕ್ಯೂಟ್ ಆಗಲಿಲ್ಲ 45ಕ್ಕೆ. ಮತ್ತು ನಾನು 10,800 ಸಿನ ಅದೇ 5 ಮಿನಿಟ್ಸ್ ವೇರಿಯೇಷನಲ್ಲಿ 46 ರೂಪಾಯಿಗೆ ಎಕ್ಸಿಟ್ ಆಗಿದ್ದೀನಿ. ಮಾರ್ನಿಂಗ್ ನಾನೇನು ಅದನ್ನು ಎಷ್ಟಕ್ಕೆ ನಾನು ಸೆಲ್ ಮಾಡಿದ್ದೆ, ಇಲ್ಲಿ ನೋಡ್ತಾ ಇದ್ದೀರಲ್ವ, 10,828 ರೂಪೀಸಿಗೆ ನಾನು ಸೆಲ್ ಮಾಡಿದ್ದೆ, ಅದು 46 ರೂಪಾಯಿಗೆ ಬೈ ಮಾಡಿದ್ದೀನಿ. ಅಂದರೆ ಅಲ್ಲಿ ನನಗೆ ಲಾಸ್ ಆಯಿತು, ಆ ಟ್ರೇಡಲ್ಲಿ ಲಾಸ್ ಆಯಿತು. ಬಟ್ ಡೋಂಟ್ ವರಿ, ಯಾಕಂದರೆ ಅಲ್ಲಿ ನಾನು ಸಿ ಯಲ್ಲಿ 6,000 ಸಮಥಿಂಗ್ ನನಗೆ ಪ್ರಾಫಿಟ್ ಆಗಿದೆ. ಸೊ ಸೇಮ್ ಲೆಗ್ ನಾನು ಮಾರ್ನಿಂಗ್ ಏನು ಹೆಡ್ಜಸ್ಸಿಗೋಸ್ಕರ ಬೈ ಮಾಡಿದ್ನ ಅವೆರಡು ಲೆಗ್ಗನ್ನು ನಾನು ಎಕ್ಸಿಟ್ ಆಗಿದ್ದೀನಿ. 10,725 ಪಿ ಮತ್ತು 875ನ 15 ಪೈಸಾಗೆ ಮತ್ತು 3 ರೂಪೀಸಿಗೆ ಎಕ್ಸಿಟ್ ಆಗಿದ್ದೀನಿ. ಸೊ ಅದು ಅವೆಲ್ಲ ಏನದು ಎಡ್ಜಿಂಗ್ ಪರ್ಪಸ್, ಅದರಲ್ಲಿ ನಾವು ಪ್ರಾಫಿಟ್ ಆಗಲಿ ಮತ್ತೊಂದಾಗಲಿ ವೆಯ್ಟ್ ಮಾಡೋದಕ್ಕೆ ಹೋಗಲ್ಲ. ನಿಯರ್ ಬೈ 2:48 ಅದನ್ನ ಇರೋದು ಪ್ರೀಮಿಯಮ್ಸ್ನ ತೊಗೊಂಡು ನಾನು ಎಕ್ಸಿಟ್ ಆಗಿದ್ದೀನಿ. ಸೊ ಕೆಲವೊಂದು ಟೈಮಲ್ಲಿ ಅವನ್ನ ಎಡ್ಜಸ್ಸಿಗೆ ಬೈ ಮಾಡ್ತಕ್ಕಂಥ ಪ್ರೀಮಿಯಮ್ಸ್ನ ಹಾಗೆ ಬಿಟ್ಬಿಡ್ತೀನಿ. ಏನಕ್ಕೆ ಅಂದರೆ ವಾಲಟಿಲಿಟಿ ಬಂದಾಗ ನನಗೆ ಪ್ರಾಫಿಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅಂದರೆ ಏನಾದರೂ 100 ಪಾಯಿಂಟ್ಸ್ ಆ ಥರ ಮೂಮೆಂಟ್ಸ್ ಕೊಟ್ಬಿಟ್ರೆ ನಿಯರ್ ಬೈ 100 ಅಂದರೆ ಒಂದು 15,000ವರೆಗೆ ಅದರಲ್ಲೇ ಪ್ರಾಫಿಟ್ ಆಗ್ಬಿಡುತ್ತೆ ನಮಗೆ.
ಬಟ್ ಅದು ತುಂಬ ರೇರ್ ಕೇಸ್. ಆ ಥರ ಬೈಯಿಂಗಲ್ಲಿ ಪ್ರಾಫಿಟ್ ಆಗೋದು ತುಂಬ ರೇರ್ ಕೇಸ್ ಇರುತ್ತೆ. ಇವತ್ತು ಅಂಥ ವಾಲಟಿಲಿಟಿ ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ ನಾನು. ಸೊ ಆ ಕಾರಣಕ್ಕೋಸ್ಕರ ಎಕ್ಸಿಟ್ ಆದೆ. ಸೊ ಫೈನಲಿ ನಾನು ತೋರಿಸ್ತಿದ್ದೀನಿ 11 ಆರ್ಡರ್ಸ್ ಎಕ್ಸಿಕ್ಯೂಟ್ ಆಗಿದೆ. ಸೊ ಒಂದು ಅಡ್ಜಸ್ಟ್ಮೆಂಟ್ ಮಾಡಿದ ಕಾರಣದಿಂದ 10 ಆರ್ಡರ್ಸ್ ಆಗಬೇಕಿತ್ತು. ಅಂದರೆ ಬೆಳಿಗ್ಗೆ 4 ಆರ್ಡರ್ಸು ಮತ್ತು ಈವ್ನಿಂಗ್ 4 ಆರ್ಡರ್ 8 ಆಗುತ್ತೆ. ಒಂದು ಅಡ್ಜಸ್ಟ್ಮೆಂಟ್ ಮಾಡಿರೋದ್ರಿಂದ ಬೈ ಸೆಲ್ 2 ಎಕ್ಸ್ಟ್ರಾ ಆಗಿರೋದ್ರಿಂದ 10 ಆಯಿತು. ಇಲ್ಲಿ ಒಂದು ಕ್ಯಾನ್ಸಲೇಷನ್ ಆಗಿದೆ, ಹಂಗಾಗಿ 11 ಆರ್ಡರ್ಸ್ ಎಕ್ಸಿಕ್ಯೂಟ್ ಆಗಿದೆ. ಮತ್ತು ಇದನ್ನು ಬಿಟ್ಟು ನಾನು ಬೇರೆ ಯಾವುದೇ ಟ್ರೇಡ್ ತೊಗೊಂಡಿಲ್ಲ. ಸೊ ಫೈನಲಿ 3052 ರುಪೀಸ್ ನನಗೆ ಪ್ರಾಫಿಟ್ ಆಗಿದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, 10,800 PE, 2655 ರುಪೀಸ್ ಮಾತ್ರ ಮೈನಸಲ್ಲಿದೆ. ಸೊ ಅದಲ್ಲಿ ಕವರ್ ಆಯಿತು. 6127 ನನಗೆಲ್ಲಾದರೂ ಪ್ರಾಫಿಟ್ ಆಯಿತು. 10,750 ಸೇಲು ಕೂಡ 3000 ಅಡ್ಜಸ್ಟ್ಮೆಂಟ್ ಮಾಡಿದ್ನಲ್ವ, ಅದರಲ್ಲೂ ಕೂಡ 3000 ಪ್ರಾಫಿಟ್ ಆಯಿತು. ಸೊ ಫೈನಲಿ 3052 ರುಪೀಸ್ ನಾನು ಇವತ್ತು ಪ್ರಾಫಿಟನ್ನು ಬುಕ್ ಮಾಡಿದ್ದೀನಿ. ಇದು ನಂದು ನಾನು ಲೈವ್ ತೋರಿಸಿದ ಮೇಲೆ ಕಂಟಿನ್ಯೂಯಸ್ ಆಗಿ 3 ಡೇಸ್ ಪ್ರಾಫಿಟಲ್ಲೇ ಇದ್ದೀನಿ. ಯಾವುದೇ ರೀತಿಯಾದಂಥ ರೆಡ್ ಅಂದರೆ ಮೀನ್ಸ್ ನೆಗೆಟಿವ್ ಬಂದಿಲ್ಲ. ಇಟ್ಸ್ ಓಕೆ ಫ್ರೆಂಡ್ಸ್. ಸೊ ಈ ನನ್ನ ಟ್ರೇಡ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ಸೊ ನಾನು ಪ್ರತಿ ವೀಡಿಯೋದಲ್ಲಿ ಹೇಳ್ತಿರ್ತೀನಿ, ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಡೈಲಿ ನನ್ನ ಪ್ರಾಫಿಟ್ ವೀಡಿಯೋಸ್ ನಾನು ಹಾಕ್ತಾ ಇರ್ತೀನಿ. ಸೊ ಹೇಳಿದ್ದೀನಲ್ವ, ಲೈವ್ ಅಂತೂ ಶೋರ್ ಬರ್ತೀನಿ. ಇವತ್ತು ಫುಲ್ಲು ಟ್ರಾವೆಲ್ ಇದ್ದ ಕಾರಣ ಬರೋಕ್ಕಾಗಿಲ್ಲ. ಸೊ ಥ್ಯಾಂಕ್ ಯು.